ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಅನ್ಯಾಯ ವಹಿಸಿದ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಹೆಚ್ಚಾಗಿದೆ ಈಗ ಮುಸ್ಲಿಮರ ಆಕ್ರೋಶ. ಮುಸ್ಲಿಮರ ಹತ್ಯೆಗಳ ತನಿಖೆಗೆ ಎಸ್ಐಟಿನ ರಚನೆ ಮಾಡೋಕೆ ಅಭಿಯಾನವೇ ಶುರುವಾಗ್ಬಿಟ್ಟಿದೆ ಈಗ. ಯಾಕಂದರೆ ಅಲ್ಲಿ ಹಿಂದೂ ಕಾರ್ಯಕರ್ತರು ಅಥವಾ ಬಿಜೆಪಿ ಕಾರ್ಯಕರ್ತರು ಯಾರಾದರೂ ಕೊಲೆ ಆದರೆ ಅಥವಾ ಸಾವನ್ನಪ್ಪಿದ್ರೆ ಅದನ್ನು ಎನ್ಐಎ ತನಿಖೆಗೆ ವಹಿಸ್ತಾರೆ. ಆದರೆ ಅದೇ ಮುಸ್ಲಿಂ ಕಾರ್ಯಕರ್ತರು ಅಥವಾ ಯಾವುದೋ ಮುಸ್ಲಿಂ ಸಂಘಟನೆಯವರು ಸತ್ತೋಗ್ಬಿಟ್ರೆ, ಕೊಲೆ ಆಗಿಬಿಟ್ರೆ, ಯಾಕೆ ನೀವು ಎಸ್ಐಟಿ ರಚನೆ ಮಾಡಲ್ಲ, ವಿಶೇಷ ತನಿಖಾ ತಂಡವನ್ನು? ಸರ್ಕಾರಕ್ಕೆ ಬೇಡ ಹಾಗಾದರೆ ಮುಸ್ಲಿಮರು? ಈಗ ಅಭಿಯಾನವನ್ನೇ ಶುರು ಮಾಡಿಬಿಟ್ಟಿದ್ದಾರೆ ಮುಸ್ಲಿಮರು. ಎಕ್ಸ್ನಲ್ಲಿ ಈ ರೀತಿ ಕಿಚ್ಚು ಶುರುವಾಗಿದೆ. ಜಸ್ಟಿಸ್ ಫಾರ್ ಮಂಗಳೂರು ಮುಸ್ಲಿಮ್ಸ್ ಹ್ಯಾಶ್ಟ್ಯಾಗ್ ನಡಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅಭಿಯಾನದಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮುಸ್ಲಿಂ ಸಮುದಾಯದವರು. ಅಶ್ರಫ್ ಮತ್ತು ಅಬ್ದುಲ್ ರೆಹಮಾನ್ ಹತ್ಯೆಗೆ ಎಸ್ಐಟಿ ರಚನೆ ಮಾಡಬೇಕು ಅನ್ನುವಂಥ ಆಗ್ರಹ. ಅಮಾಯಕ ಮುಸ್ಲಿಮರ ಹತ್ಯೆಗೆ ಉನ್ನತ ಮಟ್ಟದ ತನಿಖೆ ಯಾಕಾಗಿಲ್ಲ? ಸುಹಾಸ್ ಶೆಟ್ಟಿ ಕೇಸನ್ನು ಎನ್ಐಎಗೆ ವಹಿಸುವಂಥ ಅನಿವಾರ್ಯತೆ ಏನು? ಬಜರಂಗ ದಳ ನಿಷೇಧಿಸಿ ಅಂತ ಸಾಮಾಜಿಕ ತಾಣದಲ್ಲಿ ಅಭಿಯಾನ ಶುರುವಾಗಿದೆ. ಶರಣ್ ಪೊಂಪ್ವೆಲ್, ಶ್ರೀಕಾಂತ್ ಶೆಟ್ಟಿ, ಭರತ್ ಕುಂಡೇಲು ಬಂಧನಕ್ಕೂ ಕೂಡ ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಈಗ ಅಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಯಾರೋ ಸತ್ತು ಹೋಗ್ಬಿಟ್ರೆ, ಕೊಲೆ ಆಗಿಬಿಟ್ರೆ ಎನ್ಐಎಗೆ ವಹಿಸ್ಬಿಡ್ತೀರಿ. ಆದರೆ ಹಿಂದೂಗಳ ಸಾವಿಗೆ ಅಥವಾ ಕೊಲೆಗಳಿಗೆ ಅಷ್ಟೇ ಅಲ್ಲಿ ಮಾನ್ಯತೆ ಇದೆಯಾ, ಗೌರವ ಇದೆಯಾ? ಹಾಗಾದರೆ ಮುಸ್ಲಿಮರ ಲೆಕ್ಕಕ್ಕಿಲ್ವ ನಿಮಗೆ? ಓಟ್ಗೆ ಅಷ್ಟೇ ಬೇಕಾ ನಿಮಗೆ? ಕಾಂಗ್ರೆಸ್ನವ್ರಿಗೆ ಎಸ್ ಐ ಟಿ ನಿಮ್ಮ ಕೈಲಿದೆಯಲ್ವಾ? ರಚನೆ ಮಾಡಿ. ಇದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಹುಡುಕಿ, ಪ್ರಚೋದನಕಾರಿ ಭಾಷಣ ಮಾಡೋರು ಬಂಧನ ಮಾಡಿ, ಈ ರೀತಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಗಮನಿಸ್ತಾ ಇದ್ದೀವಿ ಸುಹಾಸ್ ಶೆಟ್ಟಿ ಕೊಲೆ ಆದಮೇಲೆ ನಡೀತಾ ಇರುವಂಥ ಬೆಳವಣಿಗೆ. ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ಮುಸ್ಲಿಂ ಸಂಘಟನೆಗಳ ಅಥವಾ ಸಮುದಾಯಗಳ ಈ ಎಚ್ಚರಿಕೆಗಳು ಒಂದು ರೀತಿ ಆಘಾತಕ್ಕೆ ಕಾರಣ ಆಗ್ತದೆ. ಎಲ್ಲಿ ವೋಟ್ ಬ್ಯಾಂಕ್ ಕೈತಪ್ಪುತ್ತು ಅನ್ನುವಂಥದ್ದು. ಹಾಗಾಗಿನೇ ಈಗ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಹತ್ತೋದ್ರೆ ಎನ್ಐಎಗೆ ವಹಿಸ್ತಾರೆ, ಅಲ್ಲಿ ಇರುವಂಥ ಬದ್ಧತೆ ನಿಮಗೆ ಈಗ ಕಾಂಗ್ರೆಸ್ಗೆ ಯಾಕಿಲ್ಲ ಅನ್ನುವಂಥ ಒಂದು ಒತ್ತಾಯ ಕೂಡ ಕೇಳಿಬರ್ತಾ ಇದೆ ಅಲ್ವಾ? ಹಾಗಾಗಿನೇ ಈಗ ಕರಾವಳಿ ಭಾಗದಲ್ಲಿ ನಾವು ಗಮನಿಸಿದ ಹಾಗೆ ಈ ಹಿಂದೆನೂ ಕೂಡ, ಉದಾಹರಣೆಗೆ ಪರೇಶ್ ಮೆಸ್ತಾ ಸಾವಾದಾಗ ಕೂಡ ಸಿಬಿಐಗೆ ವಹಿಸಿದ್ರು, ಆಗೇನೂ ಕೂಡ ಆಗಲಿಲ್ಲ, ಸಹಜ ಸಾವಂತ ಬಂತು. ಈಗ ಸುಹಾಸ್ ಶೆಟ್ಟಿ ಕೊಲೆಗೆ ಸಂಬಂಧಪಟ್ಟಂಗೆ 11 ಜನರನ್ನು ಬಂಧಿಸಿದ್ದಾರೆ, ಆದರೂ ಕೂಡ ಎನ್ಐಎಗೆ ಹಸ್ತಾಂತರ ಮಾಡಿದ್ದಾರೆ. ಎನ್ಐಎ ಯಾವಾಗ ಬರುತ್ತೆ? ಭಯೋತ್ಪಾದನಾ ಚಟುವಟಿಕೆ, ಉಗ್ರ ಕೃತ್ಯ ಏನಾದರೂ ಇದ್ರೆ ಬರುತ್ತೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಆದರೆ ಬಿ ಜೆ ಪಿಗೆ ಇಲ್ಲಿ ಪ್ಲಸ್ಸು. ಯಾಕಂತ ಹೇಳಿದ್ರೆ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಕೇಂದ್ರ ಗೃಹ ಇಲಾಖೆಯಿಂದ ಎನ್ಐಎ ಕೊಡಿಸಿದ್ರು. ಅವ್ರ ಸಂಘಟನೆಯವರು ಅವ್ರ ಸಮುದಾಯವನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಟವನ್ನು ಮಾಡ್ತಾರೆ. ಆದರೆ ಕಾಂಗ್ರೆಸ್ನವರು, ಅದರಲ್ಲೂ ಮುಸ್ಲಿಂ ಕಾಂಗ್ರೆಸ್ ಮುಖಂಡರುಗಳು ಅಥವಾ ಕರಾವಳಿ ಭಾಗದ ಕೈ ನಾಯಕರು, ನೀವೇನು ಮಾಡ್ತಾ ಇದ್ದೀರಿ? ಮುಸ್ಲಿಮರು ಸಾವನ್ನಪ್ಪಿದ್ರೆ ನಿಮಗೇನು ಅನಿಸೋದಿಲ್ವಾ? ಅಮಾಯಕ ಮುಸ್ಲಿಮರ ಸಾವಿಗೆ ನ್ಯಾಯ ಯಾವಾಗ ಕೊಡಿಸ್ತೀರಿ ಅನ್ನುವಂಥ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಇದು ಸರ್ಕಾರಕ್ಕೂ ಕೂಡ ಒಂದು ರೀತಿಯ ಸವಾಲು. ಈಗ ಅಲ್ಲಿನ ಮುಸ್ಲಿಂ ಸಮುದಾಯಗಳು ಹೇಳಿದ ಹಾಗೆ ಇವರೇನಾದರೂ ಕೇಳ್ತಾ ಹೋದರೆ ಹಿಂದೂಗಳ ವೋಟ್ ಬ್ಯಾಂಕು ಕೂಡ ಧಕ್ಕೆಯಾಗ್ಬೋದು ಅನ್ನುವಂಥ ಭಯ ಕೂಡ ಸರ್ಕಾರಕ್ಕೆ ಕಾಡ್ತಾ ಇರಬಹುದು. ಅದರ ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ದೀವಿ ನಾವು. ಕಾಂಗ್ರೆಸ್ ನಾಯಕರ ಹೇಳಿಕೆಗಳು, ಮಂಗಳೂರು ಅನ್ನುವಂಥದ್ದು ಹಿಂದುತ್ವದ ಭದ್ರಕೋಟೆ, ಬಿ ಜೆ ಪಿ ಭದ್ರಕೋಟೆ ನಂತಿದ್ದಾರೋ ಅದು ಹಾಗೆ ಮುಂದುವರಿಯುವ ಸಾಧ್ಯತೆಗಳು ಬಿ ಜೆ ಪಿಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಕೆಲವೊಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ. ಆದಿತ್ಯ, ಈಗ ಹಿಂದೂ ಕಾರ್ಯಕರ್ತರು ಅಥವಾ ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಆದರೆ ಅಲ್ಲಿ ಎನ್ಐಎ ಎಂಟ್ರಿ ಕೊಡುತ್ತೆ, ಬಿ ಜೆ ಪಿ ಇದಕ್ಕೆ ಉಗ್ರ ಹೋರಾಟ ಮಾಡುತ್ತೆ, ಅಲ್ಲಿ ಅವ್ರ ಪರವಾಗಿರುತ್ತೆ. ಹಾಗಾದರೆ ಮುಸ್ಲಿಂ ಸಮುದಾಯದವರು ಸತ್ತು ಹೋದರೆ ನಮ್ಗೆ ಯಾರಿದ್ದಾರೆ? ಹಾಗಾದರೆ ನಮ್ಮ ಸಾವಿಗೆ ಬೆಲೆ ಇಲ್ಲವಾ ಅನ್ನುವಂಥ ಅಭಿಯಾನ ಶುರುವಾಗಿದೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕೈ ನಾಯಕರಿಗೆ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದೆ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ರೀತಿ ಮುಂದಿನ ದಿನಗಳಲ್ಲಿ ದೂರ ಆಗುವಂತಹ ಆ ಮನಸ್ಥಿತಿ ಸೃಷ್ಟಿ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಎಲ್ಲ ಬೆಳವಣಿಗೆ?
ಹೌದು ಪ್ರಭು, ಯಾವಾಗ ಅಬ್ದುಲ್ ರೆಹಮಾನ್ ಒಂದು ಹತ್ಯೆ ಆಯಿತು ಆ ಬೆನ್ನಲ್ಲೇ ಒಂದು ರೀತಿ ಆ ಕಾಂಗ್ರೆಸ್ಸಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಒಂದು ಕಡೆಯಿಂದ ಇದು ಸಂಘ ಪರಿವಾರದ ಭದ್ರಕೋಟೆ ಅಂತ ಹೇಳಲ್ಪಡುತ್ತೆ. ಅದರೊಂದಿಗೆ ಆ ಮುಸಲ್ಮಾನ್ ಸಮುದಾಯಕ್ಕೆ ಬಂದಂಥ ಸಂದರ್ಭ ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ನೊಂದಿಗೆ ಬಹಳ ಬಲವಾಗಿ ನಿಂತಿತ್ತು. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಾಗೆ ಇತ್ತು, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮುಂದುವರೆದಿತ್ತು. ಆದರೆ ಇದೀಗ ಅಬ್ದುಲ್ ರೆಹಮಾನ್ ಹತ್ಯೆಯ ಬೆನ್ನಲ್ಲೇ ಈ ವೋಟ್ ಬ್ಯಾಂಕ್ ಅನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿ ಕಾಂಗ್ರೆಸ್ ಕೂಡ ಇತ್ತು. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಿನ ಒಂದು ಆಕ್ರೋಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರ್ಮಾಣವಾಗಿತ್ತು. ಬಹಿರಂಗವಾಗಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರೇ ನಾವೇ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಮತ ಹಾಕಿ ಗೆಲ್ಸಿದ್ದೀವಿ, ಆದ್ರೆ ನಮಗೆ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ ಯಾಕೆ ನೀವು ವಿಫಲರಾಗ್ತಾ ಇದ್ದೀರಾ, ಒಂದಿಷ್ಟು ಸಂಘ ಪರಿವಾರದ ನಾಯಕರು ಪ್ರಚೋದನಕಾರಿ ಭಾಷಣ ಮಾಡುವಂತವ್ರನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ ಅನ್ನುವಂಥ ಕಿಚ್ಚು ಒಂದ್ ಕಡೆಯಿಂದ ಇದ್ದಿದ್ರೆ, ಇನ್ನೊಂದು ಕಡೆಯಿಂದ ಸುಹಾಸ್ ಶೆಟ್ಟಿಯ ಹತ್ಯೆ ಯಾವಾಗ ಎನ್ಐಗೆ ಹಸ್ತಾಂತರ ಆಯಿತು ಈ ಬೆನ್ನಲ್ಲೇ ಮತ್ತೆ ಕಾಂಗ್ರೆಸ್ಸಿಗೆ ಒಂದು ರೀತಿ ಸಂಕಟ ಅನ್ನುವಂಥದ್ದು ಆರಂಭವಾಗಿದೆ. ಈ ಕಡೆಯಿಂದ ಮುಸಲ್ಮಾನ್ ಮುಖಂಡರು ಈ ಪ್ರಕರಣವನ್ನ SITಗೆ ವಹಿಸಿ ಅವರು ಎನ್ಐಗಾದ್ರೂ ವಹಿಸಿದ್ದಾರೆ, ನೀವು SITಗಾದ್ರೂ ಇದನ್ನ ವಹಿಸಿ ಅನ್ನುವಂಥ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಇನ್ನೊಂದು ಹಂತಕ್ಕೆ ಹೋಗಿ ಈಗ ಎಕ್ಸ್ ಖಾತೆಯಲ್ಲಿ ಅಭಿಯಾನಗಳು ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ #ಜಸ್ಟಿಸ್ ಫಾರ್ ಅಬ್ದುಲ್ ರೆಹಮಾನ್ ಮತ್ತು ಶರೀಫ್ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯ ಅಭಿಯಾನ ಸದ್ಯ ಆರಂಭವಾಗಿರುವಂಥದ್ದು. ಜಸ್ಟಿಸ್ ಫಾರ್ ಮ್ಯಾಂಗ್ಳೂರ್ ಮುಸ್ಲಿಮ್ಸ್ ಅನ್ನುವಂಥ ರೀತಿಯಲ್ಲೂ ಕೂಡ ಸದ್ಯ ಅಭಿಯಾನ ಆರಂಭವಾಗಿರುವಂಥದ್ದು. ಅಶ್ರಫ್ ಮತ್ತು ರೆಹಮಾನ್ ಸಾವಿಗೆ ನ್ಯಾಯವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಈ ಒಂದು #ಅಭಿಯಾನ ಆರಂಭವಾಗಿದೆ. STPI ಕೂಡ ಇದಕ್ಕೆ ನಿನ್ನೆ ಕರೆ ಕೊಟ್ಟಿತ್ತು. ಅನ್ವರ್ ಸಾದತ್ STPI ಜಿಲ್ಲಾಧ್ಯಕ್ಷ ಈ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ರು. ಇದಾದ ಬೆನ್ನಲ್ಲೇ ಸಾವಿರಾರು ಜನ ಈ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದಾರೆ. SIT ತನಿಖೆ ಆಗ್ಲೇಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿಗೆ NIA ತನಿಖೆ ಅನ್ನುವಂಥದ್ದು ಆಗಿದೆ ಅಥವಾ ಒಬ್ಬ ರೌಡಿ ಶೀಟರ್ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಅಮಾಯಕರಿಗೆ ಯಾಕೆ ನೀವು SIT ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಇದು ಮುಂದುವರೆದಿದೆ. ಮೊನ್ನೆ ದಿವಸ ಕೂಡ ಯಾವಾಗ ಈ ಒಂದು ಪ್ರಕರಣ NIAಗೆ ಹಸ್ತಾಂತರವಾಯಿತು ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ. BJP ಅವರಿಗೆ ತಾಕತ್ತಿದೆ, ಹಾಗಾಗಿ ಅವರು NIAಗೆ ಕೊಡ್ತಾರೆ, ಆದ್ರೆ ನಮ್ಮಲ್ಲಿ ತಾಕತ್ತಿಲ್ಲ, ನಾವು ಕೇವಲ ಇನ್ನೂ ವಾಟ್ಸಪ್ ಚರ್ಚೆಗಳಲ್ಲೇ ನಿರತರಾಗಿದ್ದೀವಿ ಅನ್ನುವಂತಹ ರೀತಿಯಲ್ಲಿ BJP ನಾಯಕರನ್ನು ಕೂಡ ಮನವಿ ಮಾಡುವಂತ ಬೆಳವಣಿಗೆಗಳು ಕೂಡ ನಡೆಯುತ್ತೆ. ನಮ್ಮ ಸಮುದಾಯದ ಯುವಕರ ಒಂದು ಸಾವಿಗೂ ಕೂಡ ನೀವು ನ್ಯಾಯವನ್ನ ನೀಡಿ, ನಿಮ್ಮ ಲಿಸ್ಟಲ್ಲಿ ಆ ಹೆಸರುಗಳನ್ನ ಕೂಡ ಸೇರಿಸಿಕೊಳ್ಳಿ ಅನ್ನುವಂಥದ್ದು ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಬಹಳ ಮುಜುಗರವಾಗುವಂತಹ ಒಂದು ಬೆಳವಣಿಗೆ. ಏನು ಅಲ್ಪಸಂಖ್ಯಾತ ಮುಖಂಡರು ಏಕಾಏಕಿ 200 ಜನ ರಾಜೀನಾಮೆಯನ್ನ ಕೊಡ್ತಾರೋ ಆ ಬೆನ್ನಲ್ಲೇ ಪೊಲೀಸ್ ಇಲಾಖೆಗೆ ಒಂದು ಮೇಜರ್ ಸರ್ಜರಿ ಅವತ್ತು ಸಂಜೆನೇ ನಡೆಯುತ್ತೆ. ಹೊಸ ಕಮಿಷನರ್ ಬರ್ತಾರೆ, ಹೊಸ SP ಬರ್ತಾರೆ. ಈಗ ಈ ಬೆನ್ನಲ್ಲೇ ಸುಹಾಸ್ ಶೆಟ್ಟಿಯ ಮರ್ಡರ್ NIAಗೆ ಹಸ್ತಾಂತರವಾದ ಬೆನ್ನಲ್ಲೇ ಈಗ SIT ರಚನೆ ಆಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ, ಯಾವ ತರ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗೆ.